ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಧ್ಯಾ ಗೌಡ ವ್ಲಾಗ್ಸ್. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ವಿಡಿಯೋ ಫುಲ್ಲು ನೋಡಿ. ವಿಡಿಯೋ ನಿಮಗೂ ಕೂಡ ಸ್ವಲ್ಪನಾದರೂ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ನೋಡ್ತಾ ಇದ್ದೀರೋ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಸಜೆಸ್ಟ್ ಮಾಡಿ. ನಾನಿವತ್ತು ಬೆಳಗಿನ ಬ್ರೇಕ್ಫಾಸ್ಟಿಗೆ ಮಸಾಲ ಚಿತ್ರಾನ್ನವನ್ನು ಮಾಡ್ತಾಯಿದ್ದೀನಿ. ಚಳಿಗಾಲಕ್ಕೆ ಖಾರವಾಗಿ ತಿಂಡಿ ಆಗಿರ್ಬೋದು, ಸಾಂಬಾರಾಗಿರ್ಬೋದು ಇರಬೇಕು ಅಂತ ಎಲ್ಲರೂ ಆಸೆ ಪಡ್ತಾರೆ. ಸೊ ಹಾಗಾಗಿ ನಾನಿಲ್ಲಿ ಮಸಾಲ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ನಿಮಗೂ ಕೂಡ ಇಷ್ಟ ಆಗುತ್ತೆ, ಟ್ರೈ ಮಾಡಿ. ನಾನಿಲ್ಲಿ ಒಣಮೆಣಸಿನ್ಕಾಯಿ 4 ತೊಗೊಂಡಿದ್ದೀನಿ, ಯಾಕಂದರೆ ಸ್ವಲ್ಪ ಖಾರನೇ ಜಾಸ್ತಿ ಇದೆ ಹಾಗಾಗಿ. ಹಾಗೆ ಬೆಳ್ಳುಳ್ಳಿ ಒಂದು ಸ್ವಲ್ಪ, ಹಾಗೆ ಜೀರಿಗೆ 2 ಸ್ಪೂನು. ಇದನ್ನು ತರ್ತರಿಯಾಗಿ ರುಬ್ಕೋಬೇಕು, ನುಣ್ಣಗೆ ರುಬ್ಕೋಬಾರ್ದು. ನಾನಿಲ್ಲಿ ಸ್ವೀಟ್ ಟೊಮೆಟೊ 4 ಮತ್ತು ಒಂದು ಆನಿಯನ್ನು ಚಿಕ್ಕದಾಗಿ 2 ಹೆಚ್ಚಿಟ್ಕೊಂಡಿದ್ದೀನಿ. ನಿಮಗೆ ಬೇಕಾದರೆ ಹಸಿರು ಮೆಣಸಿನ್ಕಾಯಿ ಕೂಡ ಹಾಕೋಬೋದು, ಅದನ್ನು 1-2 ಹಾಕ್ಕೊಂಡ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ನಾನು ಕೆಲವೊಂದು ಅಡುಗೆಯಲ್ಲೆಲ್ಲ ಜಾಸ್ತಿ ಹಸಿರು ಮೆಣಸಿನ್ಕಾಯಿನ ಯೂಸ್ ಮಾಡಲ್ಲ, ಅದಕ್ಕೋಸ್ಕರ ನಾನಿಲ್ಲಿ ಸ್ಕಿಪ್ ಮಾಡಿದ್ದೀನಿ. ಫಸ್ಟಿಗೆ ನಾನಿಲ್ಲಿ ಒಂದು ಕಡಾಯಿನ ಇಟ್ಕೊಂಡು ಅದಕ್ಕೆ 5-6 ಸ್ಪೂನ್ ಆಯಿಲ್ನ ಹಾಕ್ಕೊಂಡು ಬಿಸಿ ಆದಮೇಲೆ ನಾನಿಲ್ಲಿ ಕಡಲೆಬೀಜ, ಕಡಲೆಬೇಳೆ ಹಾಗೆ ಉದ್ದಿನಬೇಳೆ 3 ಸುಧಾ ಹಾಕಿ ನೀಟಾಗಿ ಕ್ರಿಸ್ಪಿಯಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಟೊಮೊಟೊ, ಈರುಳ್ಳಿ ಅದ್ರ ಜೊತೆನೇ ಇವನ್ನ ಹಾಕ್ತಾಯಿಲ್ಲ, ಯಾಕಂದರೆ ನಾನಿಲ್ಲಿ ಅದ್ರ ಜೊತೆನೇ ಹಾಕಿದ್ರೆ ಮೆತ್ತಾಗ್ಬಿಡುತ್ತೆ, ಮೆತ್ತಗೆ ಸಿಗುತ್ತೆ ನಾವು ಇಲ್ಲಿ ಚಿತ್ರಾನ್ನ ತಿನ್ನಬೇಕಾದ್ರೆ. ಸೊ ಹಾಗಾಗಿ ನಾನು ಫಸ್ಟಿಗೆ ಫ್ರೈ ಮಾಡಿ ಅದನ್ನು ಎತ್ತಿಟ್ಕೊಳ್ತಾ ಇದ್ದೀನಿ. ಟೇಸ್ಟು ಕೂಡ ಚೆನ್ನಾಗಿರುತ್ತೆ, ಮಧ್ಯೆ ಅದು ಕ್ರಿಸ್ಪಿಯಾಗಿ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು ಎತ್ತಿಟ್ಕೊತಾ ಇದ್ದೀನಿ. ನೀವು ಬೇಡ ನಾನು ಒಟ್ಟಿಗೆ ಹಾಕ್ತೀನಿ ಅನ್ನೋದಾದರೆ ಹಾಕ್ಕೋಬೋದು, ಪರವಾಗಿಲ್ಲ. ನೆಕ್ಸ್ಟು ನಾನು ಅಲ್ಲಿ ಎತ್ತಿಟ್ಕೊಂಡಿದ್ದ ನಂತರ ಸಾಸಿವೆ ಸ್ವಲ್ಪ 1/2 ಸ್ಪೂನು, ಜೀರಿಗೆ ಮತ್ತು ಕರಿಬೇವಿನ ಸೊಪ್ಪು, ಹಸಿರು ಮೆಣಸಿನ್ಕಾಯಿ ನೀವು ಬೇಕಾದರೆ ಹಾಕ್ಕೋಬೋದು, ನಾನಿಲ್ಲಿ ಹಾಕಿಲ್ಲ. ನೆಕ್ಸ್ಟು ಅದೆಲ್ಲ ನೀಟಾಗಿ ಫ್ರೈ ಆದಮೇಲೆ ಈರುಳ್ಳಿ ನೀಟಾಗಿ ಫ್ರೈ ಆದಮೇಲೆ ಟೊಮೆಟೊ ಹಾಕಿದ್ಮೇಲೆ ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಆಗಲೇ ಹಾಕಿದ್ರೆ ಟೊಮೆಟೊನು ನೀಟಾಗಿ ಸಾಫ್ಟಾಗಿ ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಅಂತ. ಸೊ ಈ ಚಳಿಗಾಲದಲ್ಲಿ ನೀವು ಜಾಸ್ತಿ ಖಾರ ತಿನ್ನಬೇಕು ಅಂತ ಇಷ್ಟಪಡ್ತೀರಾ, ಇಲ್ಲ ನಾರ್ಮಲಾಗಿ ತಿಂತೀವಿ ಅಂದರೆ ತೀರಾ ಖಾರ ಅಂತಲೂ ತಿನ್ನಲ್ಲ ನಾವು. ಚಳಿಗೆ ಸ್ವಲ್ಪ ಖಾರ ಇದ್ದರೆ ಚೆನ್ನಾಗಿರುತ್ತೆ, ತಿಂಡಿ ಆಗಿರ್ಬೋದು, ಸಾಂಬಾರಾಗಿರ್ಬೋದು. ಸೊ ನನ್ನ ಮಗನೂ ಮತ್ತು ನನ್ನ ಹಸ್ಬೆಂಡೂ 8:30ಗೆಲ್ಲ ಮನೆ ಬಿಡಬೇಕು. ಸೊ ಹಾಗಾಗಿ ಅಷ್ಟರಲ್ಲಿ ನಾನು ಮಗು ಇಟ್ಕೊಂಡು ಇದೆಲ್ಲ ಕೆಲಸನ ಮಾಡ್ಕೋಬೇಕು. ಅದು ಅಲ್ಲದೆ ನಾನು ಇವತ್ತು ಹೊರಗಡೆ ಒಂದು ಸ್ವಲ್ಪ ಕೆಲಸ ಇದೆ, ಹೊರಗಡೆನೂ ಸುಧಾ ಹೋಗಬೇಕು. ಮನೆ ಕೆಲಸನೆಲ್ಲ ಮುಗಿಸಿ ಮಗುಗೂ ಸ್ನಾನ ಮಾಡಿಸಿ ನಾನು ರೆಡಿಯಾಗಿ ಹೋಗಬೇಕು. 11 ಗಂಟೆ ಅಷ್ಟೊತ್ತಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಬನ್ನಿ ಯಾವ ರೀತಿ ಕ್ವಿಕ್ಕಾಗಿ ಮಾಡ್ಕೊಂಡು ನಾನು ಹೊರಗಡೆ ಹೋಗಿ ನನ್ನ ಕೆಲಸನ ಮುಗಿಸ್ಕೊಬತ್ತೀನಿ ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನೆಕ್ಸ್ಟು ನಾನು ಟೊಮೊಟೊ ಸಾಫ್ಟ್ ಆದಮೇಲೆ ಕಾಯಿ ತುರಿ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ. ಕಾಯಿ ತುರಿ ಜಾಸ್ತಿ ಹಾಕ್ಕೋಬಾರ್ದು, 2-3 ಸ್ಪೂನ್ ಹಾಕ್ಕೊಂಡ್ರೆ ಸಾಕು, ಟೇಸ್ಟ್ ಚೆನ್ನಾಗಿರುತ್ತೆ. ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಗೊಜ್ಜು ರೆಡಿ ಆಗುತ್ತೆ. ನಾನು ರೈಸನ್ನು ಸುಧಾ ಮಾಡಿಟ್ಕೊಂಡು ಹಾರ್ಲಿಕ್ಕೆ ಇಟ್ಟಿದ್ದೀನಿ. ಬಿಸಿ ಇದರಲ್ಲೇ ಮಿಕ್ಸ್ ಮಾಡಿದ್ರೆ ಗೊಜ್ಜೊತೆ ಚಿತ್ರಾನ್ನ ನೀಟಾಗಿ ಉದ್ರಾಗಿ ಬರಲ್ಲ. ಸೊ ಹಾಗಾಗಿ ಸ್ವಲ್ಪ ಹಾರದ ಮೇಲೆ ಗೊಜ್ಜೊತೆ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಚಿತ್ರಾನ್ನ ಟೇಸ್ಟ್ ಕೂಡ. ನೋಡ್ತಾ ಇರ್ಬೋದು ಯಾವ ರೀತಿ ಬಂದಿದೆ ಗೊಜ್ಜು ಅಂತ. ಸೊ ಅನ್ನನೂ ಆರಿದೆ ಆಲ್ಮೋಸ್ಟು. ಸೊ ಇದಕ್ಕೆ ಗೊಜ್ಜು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಒಂದು ಕೈಲಿ ಮೊಬೈಲ್ ಇಟ್ಕೊಂಡು ಒಂದು ಕೈ ಮಿಕ್ಸ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಒಂದು ಸ್ವಲ್ಪ ಹಂಗೆ ಕ್ಲಿಪ್ಪಿಂಗ್ ತೊಗೊಂಡೆ ಅಷ್ಟೇ. ಸೊ ನೋಡ್ತಾ ಇರ್ಬೋದು ಯಾವ ರೀತಿ ಉದ್ರಾಗಿ ನೀಟಾಗಿ ಬಂದಿದೆ ಅಂತ. ಟೇಸ್ಟು ಕೂಡ ತುಂಬ ಚೆನ್ನಾಗಿತ್ತು. ನಾನು ಈ ಥರ ಚಿತ್ರಾನ್ನ ತುಂಬ ಲಾಂಗ್ ಟೈಮೇ ಆಯಿತು ಅನ್ಬೋದು, ಮಾಡೇ ಇರಲಿಲ್ಲ. ಇವತ್ತು ಟ್ರೈ ಮಾಡಿದ್ದೀನಿ. ಚೆನ್ನಾಗಿತ್ತು ಚಿತ್ರಾನ್ನ, ಟೇಸ್ಟು ಕೂಡ ಚೆನ್ನಾಗಿತ್ತು. ನನ್ನ ಮಗುಗೂ ಕೂಡ ಇಷ್ಟ ಆಯಿತು. ನೋಡ್ತಾ ಇರ್ಬೋದು ನೀವು ಕೂಡ ಈ ರೀತಿ ಮಾಡಿಲ್ಲ ಅಂದರೆ ಟ್ರೈ ಮಾಡಿ, ಈ ಚಳಿಗಾಲಕ್ಕೆ ಚೆನ್ನಾಗಿರುತ್ತೆ.
ಸೊ ತಿಂಡಿನೆಲ್ಲ ಮಾಡಿ ನನ್ನ ಮಗನ ಬಾಕ್ಸಿಗೆ ಹಾಕಿ ಅವ್ನು ರೆಡಿ ಮಾಡಿ ಸ್ಕೂಲಿಗೆಲ್ಲ ಕಳಿಸಿ ನಾನು ನನ್ನ ಮಗಳಿಗೂ ತಿಂಡಿ ತಿನ್ನಿಸಿ ಅವಳಿಗೆ ಬೆಳಿಗ್ಗೆ ನಾನು ರಾಗಿ ಸರಿನೇ ತಿನ್ನಿಸೋದು, ಮಧ್ಯಾಹ್ನ ಮಾತ್ರ ರೈಸ್ ತಿನ್ನಿಸ್ತೀನಿ. ಸೊ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಅವಳಿಗೂ ಸ್ನಾನ ಮಾಡಿಸಿ ಒಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳಿ, ಅವಳು ಮಲ್ಕೊಂಡ್ರೆ ನಾನು ಕೆಲಸ ಮಾಡೋದಕ್ಕಾಗೋದು. ಸೊ ಹಾಗಾಗಿ ಅವಳನ್ನ ಮಲಗಿಸ್ಬಿಟ್ಟು ನಾನು ಮನೆ ಕೆಲಸ ಎಲ್ಲ ಮುಗಿಸಿ ನಾನು ಫ್ರೆಶ್ ಅಪ್ ಆಗಿ ತಿಂಡಿ ತಿಂದ್ಕೊಂಡು ಹೊರಡ್ತಾ ಇದ್ದೀನಿ. ಬಿಸಿಲಾಗ್ಬಿಡುತ್ತೆ ಅಂದ್ಬಿಟ್ಟು ಬೇಗ ಹೊರಡೋಣ ಅಂದ್ಬಿಟ್ಟು ನನ್ನ ಮಗಳು ಇನ್ನೂ ಪೂರ್ತಿ ನಿದ್ದೆನೂ ಆಗಿರಲಿಲ್ಲ, ಅರ್ಧದಲ್ಲೇ ಎತ್ಕೊಂಡು ಹೊರಡ್ತಾ ಇದ್ದೀನಿ. ಟೈಮ್ ಬಂದಾಗಲೇ 11 ಗಂಟೆ ಆಗೋಗ್ಬಿಟ್ಟಿತ್ತು. ಸೊ ಬನ್ನಿ ಹೋಗೋಣ. ಆದರೆ ಬಿಸಿಲೇ ಇರಲಿಲ್ಲ, ಯಾಕಂದರೆ ನಾವು ಹೊರಡಬೇಕಾದ್ರೆ ಬಿಸಿಲಾಗುತ್ತೇನೋ ಅಂದ್ಕೊಂಡಿದ್ದೆ, ಆದರೆ ಬಿಸಿಲೇ ಇರಲಿಲ್ಲ, ಮೋಡ ಮುಚ್ಕೊಂಡಿತ್ತು. ಸೊ ಎಲ್ಲಿಗಪ್ಪ ಹೊರಟಿದ್ದೀನಿ ಅಂತ ಅಂದರೆ ನನ್ನ ಮಗಳದು ಆಧಾರ್ ಕಾರ್ಡನ್ನ ಮಾಡಿಸಿರ್ಲಿಕ್ಕೆ ಹೊರಡ್ತಾ ಇದ್ದೀನಿ. ಸೊ ಮಾಡಿಸೋಣ ಅಂತ ಹೊರಟ್ರೆ ಅಲ್ಲಿ ಫುಲ್ ರಶ್ ಇತ್ತು, ವೆಯ್ಟ್ ಮಾಡಿಕೊಂಡು 1 ಅವರ್ ಅಲ್ಲೇ ಟೈಮ್ ಹೋಯಿತು. ಸರಿ ಅಂದ್ಬಿಟ್ಟು ಅಲ್ಲಿಂದ ನಾನು ಇನ್ನೊಂದು ಕಡೆ ಹೊರಟಿದ್ದೆ. ಇದೆಲ್ಲ ಕಂಪ್ಲೀಟ್ ಆದಮೇಲೆ ಎಲ್ಲಿಗಪ್ಪ ನಾನು ಹೊರಡ್ತಿರೋದು ಅನ್ನೋದನ್ನು ಅಪ್ಕಮಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ಸೊ ವಿಡಿಯೋ ಫುಲ್ಲು ನೋಡಿ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಹೊಸ ವಿಡಿಯೋ ನಾಳೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.